ಹಿಂದೂ ಮಹಾಗಣಪತಿಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು. ಕೆಆರ್ಪೇಟೆ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಮುಖ್ಯರಸ್ತೆಯಲ್ಲಿ ಪ್ರತಿಷ್ಠಾಪಿಸಿರುವ ಹಿಂದೂ ಮಹಾಗಣಪತಿಗೆ ಪಟ್ಟಣದ ಮುಸ್ಲಿಂ ಬಾಂಧವರೊಂದಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ನೆರೆದಿದ್ದ ಭಕ್ತರಿಗೆ ಪ್ರಸಾದವನ್ನು ವಿತರಿಸಿದರು. ಮುಸ್ಲಿಂ ಬಾಂಧವರು ಆಯೋಜಿಸಿದ್ದ ಮಹಾಗಣಪತಿಯ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕ ಆನಂದೇಗೌಡ, ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಗೌಸ್ ಖಾನ್, ನಟರಾಜ್, ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಾದ ಭಾಸ್ಕರ್, ಬಾಲು, ಮುರುಗೇಶ್, ಸುಭಾನ್, ಮುಸ್ಲಿಂ ಬ್ಲಾಕ್ ಇಕ್ಬಾಲ್, ಅಜ್ಮತುಲ್ಲಾ ಶರೀಫ್, ಸಲ್ಲು, ಜಮೀರ್ ಖಾನ್, ಸೈಯದ್ ರಿಯಾಜ್, ಬಶೀರ್ ಅಹಮದ್, ಸೈಯದ್ ರಿಯಾಜ್, ಉದಯಫ್ ಕೇರಿ, ಸೈಯದ್ ಇರ್ಫಾನ್, ಆಯಾಜ್ ಶರೀಫ್, ನವೀದ್ ಅಹಮದ್, ಸೈಯದ್ ಜಮೀಲ್ ಅಹಮದ್, ಸೈಯದ್ ಖಲೀಲ್ ಸೇರಿದಂತೆ ಮುಸ್ಲಿಂ ಬಾಂಧವರು ನೆರೆದಿದ್ದರು. ಇಸ್ಕೊಂಡು ಹೋಗ್ಬೇಡಿ ಆ ಕಡೆಗೆ. ಇವತ್ತು ಮುಸ್ಲಿಂ ಬಾಂಧವರು ಮತ್ತು ಎಲ್ಲರೂ ಸೇರಿ ಇವತ್ತೇನು ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವೋ ಇದೊಂದು ಮಾದರಿಯಾಗಬೇಕು. ನಮ್ಮ ಜಿಲ್ಲೆ ಬೇರೆ ರೀತಿ ಏನೇನೋ ಹೇಳ್ತಾ ಇದ್ದಾರೆ, ಕರಾವಳಿ ಆಗುತ್ತೆ, ಇನ್ನೊಂದಾಗುತ್ತೆ, ಈ ಥರ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಜಿಲ್ಲೆ ತುಂಬ ಒಳ್ಳೆಯ ಜಿಲ್ಲೆ. ನಮ್ಮ ಮಂಡ್ಯ ಜಿಲ್ಲೆ ರೈತ ವರ್ಗ ಇರುವಂಥದ್ದು. ಎಲ್ಲ ಅವ್ರುಗಳಿಗೆ ನಮ್ಮ ಮಕ್ಕ ನೋಡಬೇಕು, ನಾವು ಅವ್ರ ಮಕ್ಕ ನೋಡ್ತೀವಿ. ಪ್ರತಿಯೊಬ್ಬರು ಅಣ್ಣ ತಂದಿರ್ತರ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರೋ ಒಂದಿಬ್ಬರು ಮಾಡಿರೋಂಥಗೆ ಇಡೀ ಕೋಮುಗಳಿಗೆ ಅದನ್ನು ಗಲ್ಭೆ ಸೃಷ್ಟಿಯಾಗ್ತಿದೆ. ನಾವೇ ಆಗಲಿ ಅವರೇ ಆಗಲಿ ಅದಕ್ಕೆ ಪ್ರಚೋದನೆ ಯಾರೂ ಕೊಡಬಾರ್ದು. ದಯಮಾಡಿ ಎಲ್ಲ ಅಣ್ಣ ತಮ್ಮದಿಂದ ಇರಬೇಕು. ಕೈ ಮುಗಿದು ಕಳೆಕಳೆಯಿಂದ ವಿನಂತಿ ಮಾಡ್ತೀನಿ, ಯಾವುದೇ ಒಂದು ಇಂಥ ಕೆಲಸಗಳಿಗೆ ಯಾರೂ ಇದು ಮಾಡೋಕ್ಕೆ ಹೋಗಬಾರ್ದು, ಪ್ರಚೋದನೆ ಕೊಡೋಕ್ಕೆ ಹೋಗಬಾರ್ದು. ಒಳ್ಳೆಯ ರೀತಿಯಲ್ಲಿ ಅಣ್ಣ ತಮ್ಮದಿರಂಗೆ ಬದುಕಬೇಕು, ಬಾಳೋಣ. ಎಲ್ರಿಗೂ ಧನ್ಯವಾದ. ನಮ್ಮ ಧರ್ಮಧ್ವಜ ಸೇವಾ ಸಮಿತಿಯವರು ಗಣಪತಿಯನ್ನು ಕೂರಿಸಿರೋದು ಪ್ರಯುಕ್ತ ನಾವು ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಒಂದು ಪೂಜೆ ಇಟ್ಟಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆ ರೀತಿ ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಹಿಂದೂ ಮುಸ್ಲಿಮ್ಸ್ ಬಾಂಧವರು ಬಹಳ ಸೌಹಾರ್ದವಾಗಿವೆ. ಭೇದ ಭಾವ ಇಲ್ಲದೆ ನಾವು ಎಲ್ಲರೂ ಒಳ್ಳೆಯ ಒಂದು ಸಂದೇಶವನ್ನು ರವಾನಿಸಬೇಕಾಗಿ ನಾವು ನಾವೆಲ್ಲರೂ ಒಂದೇ, ಯಾವುದೇ ಕಿವಿಗಳದೆ ನಾವೆಲ್ಲರೂ ಇದೇ ರೀತಿ ಮುಂದೆ ಇದೇ ರೀತಿ ಮಾಡ್ತಾರೆ. ಟೌನ್ ವ್ಯಾಪ್ತಿನಲ್ಲಿ ಧರ್ಮಧ್ವಜ ಗಣಪತಿ ಸಮಿತಿಯವರು ಗಣಪತಿ ಕೂರಿಸಿದ್ರು. ಆ ಪ್ರಯುಕ್ತವಾಗಿ ನಮ್ಮ ಏನು ಕೆಆರ್ಪೇಟೆ ಟೌನ್ ಠಾಣಾ ವ್ಯಾಪ್ತಿನಲ್ಲಿ ಇರುವಂತಹ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ನಾವು ಕೂಡ ಗಣಪತಿಯನ್ನು ಆಚರಿಸ್ತೀವಿ. ನಾವು ಕೂಡ ಎಲ್ಲರೂ ಕೈ ಜೋಡಿಸಿ ನಮ್ಮ ಏನು ಕೆಆರ್ಪೇಟೆ ಟೌನ್ ತಾಲೂಕಿನಾದ್ಯಂತಹ ಯಾವುದೇ ರೀತಿಯಾದಂತಹ ನಮ್ಮಲ್ಲಿ ಕಲ್ಮಶಗಳಿಲ್ಲ. ನಾವು ಒಂದೇ ಜನ, ಒಂದೇ ಪ್ರದೇಶದಿಂದ ಬಂದವರು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಇದೇ ರೀತಿ ಉತ್ತಮ ಬಾಂಧವ್ಯನ ಮುಂದಿನ ದಿನಗಳಲ್ಲೂ ವಹಿಸ್ತಾ ಬೇರೆಯವರಿಗೆ ಮಾದರಿಯಾಗಿ ಬದುಕ್ತಾ ಇರುವಂತಹ ನಮ್ಮ ಕೆಆರ್ಪೇಟೆಯವರಿಗೆ ಎಲ್ರಿಗೂ ಸಹಿತ ನಮ್ಮ ಪೊಲೀಸ್ ಇಲಾಖೆಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ, ಸೊಸೈಟಿನಲ್ಲಿ ಬೇಡದೇ ಇರುವಂತಹ ಒಂದು ಮೆಸೇಜ್ಗಳು ಹೊರಗಡೆ ಬರ್ತಾ ಇದ್ದಾವೆ. ಅದರ ಮಧ್ಯೆ ಈ ಥರ ಒಂದು ಭಾವನೆಗಳು, ಈ ಥರ ಒಂದು ಭಕ್ತಿಪೂರ್ವಕವಾದಂತಹ ಸಂದೇಶ ನಮ್ಮ ಸಮಾಜಕ್ಕೆ ಬೇಕು. ಮತ್ತು ಇದರಿಂದ ಬೇರೆಯವರು ಕೂಡ ನಾವು ಕೂಡ ಒಂದಾಗಿ ಬದುಕೋಣ ಅಂತ ಒಂದು ಮೆಸೇಜ್ ಕಲಿತಾರೆ ಅಂತ ನಾನು ತಿಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರೂ ಇದೇ ರೀತಿ ಒಟ್ಟಾಗಿ ಹಬ್ಬನ ಆಚರಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲ ನಾಗರಿಕರು ಸೇರಿ
ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಒಂದು ವಿಶೇಷ ಸಂದೇಶವನ್ನು ಸಾರುವ ಮುಖಾಂತರ ಇವತ್ತು ಈ ಆಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಅವರು ಇವತ್ತಿನ ಈ ಆಚರಣೆ ಇಡೀ ರಾಜ್ಯಕ್ಕೆ ಮಾದರಿ. ಇವತ್ತು ಏನು ಪ್ರಸ್ತುತ ಇದೆ ಅದರಲ್ಲಿ ಎಲ್ಲ ಇದು ನೋಡಿ ಅನುಸರಿಸಬೇಕು ಅಂಥದ್ದೊಂದು ಸಂದೇಶವನ್ನು ರಾಜ್ಯಕ್ಕೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಇವತ್ತು ಇಲ್ಲಿ ಸಹಕರಿಸಿದಂಥ ಹಿಂದೂ ಬಾಂಧವರು ಮತ್ತು ಮುಸ್ಲಿಂ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ನಮ್ಮಲ್ಲಿ ಏನೂ ಇಲ್ಲ, ನಾವೆಲ್ಲ ಒಂದೇ, ನಮ್ಮಲ್ಲಿ ಮೈಲು ರೀತಿಯ ರಕ್ತ ಎಲ್ಲರೂ ಒಂದೇ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಸಂದೇಶ ರಾಜ್ಯಕ್ಕೆ ಹೋಗಬೇಕು. ಜನ ನಾವೆಲ್ಲ ಒಂದು ನಮ್ಮ ಒಂದು ಕಡೆ ಇದ್ದೀವಿ, ಗಂಗಾ ಹೇಳ್ದಂಗೆ ಒಂದೇ ಗಾಳಿ, ಒಂದೇ ನೀರು, ಒಂದೇ ಅನೇಕ ಇದ್ದೀವಿ, ನಾವೆಲ್ಲ ಒಂದು ಅಂತ ಒಂದು ಸಂದೇಶ ಸಾಗಿದ್ದಾರೆ. ಈ ಸಂದೇಶ ಎಲ್ಲರಿಗೂ ಮುಟ್ಟಲಿ ಮತ್ತು ಇದೇ ರೀತಿ ನಾವು ಕೇರ್ಪೇಟೆಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿರೋಣ ಅನ್ನೋದೊಂದು ಸಂದೇಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಇದು ಭಾಗವಹಿಸ್ತಾರೆ, ಎಲ್ಲರಿಗೂ ಕೂಡ ಒಂದು ಮುಗಿಸ್ತೀವಿ. ಜೈ ಗಣಪತಿ ಪ್ರತಿಷ್ಠಾಪನೆ ನಡೆದಿತ್ತು. ಈ ಗಣಪತಿ ಬರೀ ನಮ್ಮ ಯಾರೋ ಒಂದು ಗುಂಪೊಂದಲ್ಲ, ಇಡೀ ಊರಿನ ಗಣಪತಿ ಅಂತ ಹೇಳ್ಕೊಂಡು ನಮ್ಮ ಮುಸ್ಲಿಂ ಬಾಂಧವರೆಲ್ಲರೂ ಈ ದಿನದ ಶುಭ ಶುಕ್ರವಾರದ ಪೂಜೆಯನ್ನು ಹಮ್ಮಿಕೊಂಡಿದ್ರು. ಗಣಪತಿ ಪೂಜೆಗೆ ಬಂದು ಎಲ್ಲರಿಗೂ ಸಂತೋಷ. ಮತ್ತು ನಾವು ಯಾರು ಯಾವುದೋ ಒಂದು ಕೋಮು, ಯಾವುದೋ ನಾವೇ ಬೇರೆ ನೀವೇ ಬೇರೆ ಅನ್ನೋದು ಏನಿಲ್ಲ. ನಾವು ಒಂದು ಊರಲ್ಲಿ ಬೆಳೆದಿರೋರು, ಒಂದು ಗಾಳಿ ಕುಡಿತಿದ್ದೀವಿ, ಒಂದು ನೀರು ಕುಡಿತಿದ್ದೀವಿ ಅಂತಂದಮೇಲೆ ನಾವೆಲ್ಲರೂ ಅಣ್ತಂಬಂದಿರೋ ಅನ್ನೋ ಭಾವನೆನ ಎತ್ತಿ ಹಿಡಿದು ನಮ್ಮ ಗಣಪತಿ ಪೂಜೆಯಲ್ಲಿ ಪಾಲ್ಗೊಂಡು ನಾವು ನಮ್ಮೆಲ್ಲರಿಗೂ ಒಂದು ಸಂತೋಷ ನೀಡಿದ್ರು ಎಲ್ಲ ಮುಸ್ಲಿಂ ಬಾಂಧವರು.